ಮಾತನ್ನು ಕೇಳಿ ಸಂಧಾನಕ್ಕೆ ಬಂದಂತಾದ ಗುರುವಿನಲ್ಲಿ ಕೊಡುತ್ತೇನೆ. ಮಾರ್ಗಶಿರ ಮಾಸ ತ್ರಯೋದಶಿ ಭರಣಿ ನಕ್ಷತ್ರದಿಂದ ತಮ್ಮನ್ನು ಬೆಂಬಲಿಸುವವರನ್ನೆಲ್ಲ ಕೂಡಿಕೊಂಡು ಪಾಂಡವರು ಯುದ್ಧಕ್ಕೆ ಬರಲಿ, ನಾವು ಯುದ್ಧಕ್ಕೆ ಬರುತ್ತೇವೆ. ಇದು ಬಂಗಾರದ ಹರಿವಾಣ ನನ್ನ ಹೃದಯದ ಪ್ರತಿ. ಅದರಲ್ಲಿ 5 ಎಳೆ ಅದು ಪಾಂಚಭೌತಿಕವಾದಂತಹ ಶರೀರದ ಪ್ರತಿ. ಒಂದೇ ಕಣ್ಣಿರುವ ಅಡಕೆ ಲಕ್ಷ ಗುರಿ ಮುಕ್ತಿ ಒಂದೇ. ಕರ್ಪೂರವನ್ನು ಇಟ್ಟಿದ್ದೇನೆ, ಕರ್ಪೂರ ಉರಿದರೆ ಶೇಷ ಉಳಿಯಲಾರ. ಹಾಗೆಯೇ ರಣಕ್ಷೇತ್ರದ ಯುದ್ಧ ಆದ ಮೇಲೆ ನನ್ನ ಈ ಲೌಕಿಕ ಪ್ರಪಂಚದ ಸಂಬಂಧ ಎಲ್ಲ ಹರಿದುಕೊಂಡೆ ಎಂಬ ಪಾಂಡವರಿಗೆ ವಿಷಯ ತಿಳಿಸಿ ಕಳ್ಕೊಂಡು ಕೃಷ್ಣ ಮಣ್ಣು ಮಥನ ಅಪ್ಪನಿ ಯಾರ ಮನಸ್ಸನ್ನು ಎಷ್ಟೊತ್ತು ಚಂಚಲಗೊಳಿಸುವ ಶಕ್ತಿ ಉಂಟು. ಕೌರವದ ಈ ಕ್ಷೇತ್ರದಲ್ಲಿ ಯಾವತ್ತೂ ಚಂಚಲಗೊಳಿಸಬೇಕು.